ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಅದಾನಿ ಸ್ಟಾಕ್ಸ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕೆಲವೊಂದು ಕೀ ಪಾಯಿಂಟ್ಸ್ ನ ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ಒಂದು ವೆರಿ ವೆರಿ ಬೇಸಿಕ್ ಒಂದು ಅನಾಲಿಸಿಸ್ ಮಾಡಿಕೊಂಡು ನೀವು ಸ್ವಲ್ಪ ಕೇರ್ಫುಲ್ ಆಗಿರುವ ಇರಿ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರೋಣ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ನೀವು ಯಾವುದೇ ಒಂದು ಟ್ರೇಡ್ ಮಾಡಿದ್ರು ಅದರ ಪ್ರಾಫಿಟ್ ಅಥವಾ ಲಾಸ್ ಆಗಿರ್ಬೋದು, ಅದು ನಿಮಗಾಗುತ್ತೆ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಂತೀರಾ. ಅದರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇಸ್ ಎ ರಿಸ್ಕಿ ಬಿಸ್ನೆಸ್ ಪ್ರೊವೈಡೆಡ್ ನೀವು ಏನು ನಾಲೆಜ್ ಇಲ್ದಿರಾ ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ. ಓಕೆ, ಈ ಇನ್ಫಾರ್ಮೇಶನ್ಸ್ ಹೇಳಿದ್ಮೇಲೆ ಸ್ನೇಹಿತರೆ ಜಸ್ಟ್ ಒಂದು ಹೈ ಲೆವೆಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಏನಕ್ಕೆ ನಾನು ಈ ಒಂದು ಟೈಮಲ್ಲಿ ಒಂದು ಸ್ಟಾಕ್ ಕಂಪ್ಲೀಟ್ ಒಂದು ಅದಾನಿ ಗ್ರೂಪ್ನ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ಈಗಿನ ಸಿಚುವೇಶನ್ಸ್ ಅಲ್ಲಿ ಈ ಒಂದು ಸೆಂಟ್ರಲ್ ಎಲೆಕ್ಷನ್ ಏನ್ ನಡೆಯುತ್ತೆ, ಆ ಒಂದು ಸೆಂಟ್ರಲ್ ಎಲೆಕ್ಷನ್ ನ ಒಂದು ಹೀಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗಿನ ಸಿಚುವೇಶನ್ಸ್ ಅಲ್ಲಿ ನೋಡಿದ್ರೆ ಸುಮಾರು ಜನ ಓಕೆ ಕರೆಂಟ್ ಗೌರ್ಮೆಂಟ್ ನೋಡಿ, ಮತ್ತೊಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಒಂದು ಫೇವರ್ ಆಗಿ ಮಾತಾಡ್ತಿಲ್ಲ, ಪ್ಯೂರ್ಲಿ ಸ್ಟಾಕ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ನಾನು ಮಾತಾಡ್ತಿದ್ದೀನಿ. ಓಕೆ, ಯಾವುದೇ ಒಂದು ಗೌರ್ಮೆಂಟ್ ಬಂದ್ರೆ ಸ್ನೇಹಿತರೆ ಒಂದು ಗ್ರೂಪ್ಗೆ ಸಪೋರ್ಟ್ ಮಾಡುವಂತ ಒಂದು ಟ್ರೆಂಡ್ ಸುಮಾರು ವರ್ಷದಿಂದ ಇದೆ, ಇಂಡಿಯಾದಲ್ಲಂತಲ್ಲ ಬೇರೆ ಬೇರೆ ಕಂಟ್ರಿಗಳಲ್ಲೂ ಇದ್ದೇ ಇದೆ. ಓಕೆ, ಸೊ ಕರೆಂಟ್ ಗೌರ್ಮೆಂಟ್ ಒಂದು ಅದಾನಿ ಗ್ರೂಪ್ಸ್ಗೆ ಸುಮಾರು ಒಂದು ವಿಷಯದಲ್ಲಿ ಫೇವರ್ ಮಾಡ್ತಿದ್ದಾರೆ ಅಂತ ಕೆಲವೊಂದು ಇನ್ಫಾರ್ಮೇಶನ್ಸ್ ಇರೋ ಟೈಮಲ್ಲಿ, ಜನರಲ್ ಎಲೆಕ್ಷನ್ಸ್ ಬರೋ ಟೈಮಲ್ಲಿ ಈ ಒಂದು ಈ ಕರೆಂಟ್ ಗೌರ್ಮೆಂಟ್ ಒಂದು ಅಪೋಸಿಷನ್ ಟೀಮ್ ಏನಿದೆ, ಐ ಎನ್ ಡಿ ಐ ಎ ಅಥವಾ ಇಂಡಿಯಾ ಅಂತ ಏನ್ ಕರೀತಾರೆ, ಸೊ ಆ ಒಂದು ಆ ಟಂಗ್ ಟ್ವಿಸ್ಟ್ ಆಯ್ತು ಅದಕ್ಕೆ. ಸೊ ಆ ಒಂದು ಕೇಸಲ್ಲಿ ಸೊ ಸ್ಟ್ರಾಂಗ್ ಏನಾದ್ರು ಅಪೋಸಿಷನ್ಸ್ ಏನಾದ್ರು ಈ ಒಂದು 2024ನ ಒಂದು ಎಲೆಕ್ಷನ್ ಸ್ಟ್ರಾಂಗ್ ಆಗಿ ಬಂತು ಅಂತ ಹೇಳಿದ್ರೆ ಕರೆಂಟ್ ಒಂದು ರೂಲಿಂಗ್ ಪಾರ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರೋ ಟೈಮಲ್ಲಿ ಆ ಒಂದು ಇಂಪ್ಯಾಕ್ಟ್ ಡೈರೆಕ್ಟ್ ಅದಾನಿ ಗ್ರೂಪ್ಸ್ ಗಳಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೀಳುವಂತ ಚಾನ್ಸಸ್ ಹೆಚ್ಚಿಗೆ ಇರುವಂತ ಟೈಮಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ. ಓಕೆ, ಯಾವುದೇ ಒಂದು ನಿಮ್ಗೆ ಆಡಿ ಗೊತ್ತಿರಂಗೆ ನಾವು ಪ್ಯೂರ್ಲಿ ಮಾಡೋದು ಟೆಕ್ನಿಕಲ್, ಯಾವುದೇ ರೀತಿ ಒಂದು ಫೈನಾನ್ಷಿಯಲ್ಸ್ ಮಾಡೋದಿಲ್ಲ, ಅದ್ರ ಜೊತೆಗೆ ಪೊಲಿಟಿಕಲ್ ಅದು ಯಾವ್ದು ಲಿಂಕ್ ಮಾಡಿಲ್ಲ. ಬಟ್ ಪೊಲಿಟಿಕಲ್ ಒಂದು ಇನ್ಸ್ಟೆಬಿಲಿಟಿಯಿಂದ ಯಾವ ಸ್ಟಾಕ್ ಮಾರ್ಕೆಟ್ ಯಾವ ಸ್ಟಾಕ್ ಹೆಂಗೆ ಎಫೆಕ್ಟ್ ಆಗ್ಬೋದು ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಮತ್ತೆ ಡಿಸ್ಕ್ಲೇಮರ್, ನಾನು ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಫೇವರ್ ಮಾಡ್ತಿಲ್ಲ. ಓಕೆ, ಸರಿ ಸ್ನೇಹಿತರೆ, ಇದು ಒಂದು ಎಲ್ಲ ಒಂದು ಅದಾನಿ ಗ್ರೂಪ್ಸ್ ನ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ತಗೊಂಡಿದ್ದೀನಿ. ಸೊ ಈ ಒಂದು ಚಾರ್ಟ್ ಅಲ್ಲಿ ವೆರಿ ಬೇಸಿಕ್ ಅನಾಲಿಸಿಸ್ ಅಷ್ಟೇ ನಾವು ಮಾಡ್ತಿರೋದು. ಸೊ ಈ ಒಂದು ಚಾರ್ಟ್ ಅಲ್ಲಿ ನೋಡ್ಬಿಟ್ರೆ ಈ ಒಂದು ದೊಡ್ಡ ಫಾಲ್ ಏನಕ್ಕೆ ಫಾಲ್ ಆಯ್ತು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ವಿಡಿಯೋ ಸಹ ಮಾಡಿದ್ದೀನಿ. ಏನಕ್ಕೆ ಆಗಿರಬಹುದು ಅಂತ ನಿಮಗೆ ಆಲ್ರೆಡಿ ನೆನಪಿದೆ ಅಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಮಾಡಿ, ಏನಕ್ಕೆ ಈ ಒಂದು ಸ್ಟಾಕ್ ಈ ರೀತಿ ಒಂದು ದೊಡ್ಡ ಫಾಲ್ ಆಗಿತ್ತು ಅಂತ. ಯಾಕೆ ಸರಿ ಸ್ನೇಹಿತರೆ, ಈಗ ಈ ಒಂದು ಫಾಲ್ ಆದ್ಮೇಲೆ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ನೋಡಿ ಸುಮಾರು ಸಲ ರಿಕವರ್ ಆಗಕ್ಕೆ ಸಹ ಶುರು ಆಯ್ತು ಅಂತ ಹೇಳ್ಬೋದು. ಬಟ್ ಈ ಒಂದು ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಒಳ್ಳೆ ಒಂದು ಕಮ್ ಬ್ಯಾಕ್ ಬಂತು ಅಂತಾನೆ ಅನ್ಕೊಬಹುದು. ಬಟ್ ಅನ್ಫಾರ್ಚುನೇಟ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 10 ರಿಂದ 12 ವಾರಗಳ ಒಂದು ಟೈಮಲ್ಲಿ ನೋಡಿದ್ರು ಸಹ ಈ ಒಂದು ಸ್ಟಾಕ್ ಈ ಒಂದು ಹೈ ಏನಿದೆ ಆ ಒಂದು ಹೈನ ಬ್ರೇಕ್ ಆಗ್ತಿಲ್ಲ ಅನ್ನೋ ಪರ್ಪಸ್ ಒಂದು ನಾವು ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ರೆ ಪ್ರಾಬಬಿಲಿಟಿ ಒಂದ್ ಸ್ವಲ್ಪ ದಿವಸ ಒಂದು ರೇಂಜ್ ಅಲ್ಲಿ ಇರುವಂತಹ ಸ್ಟಾಕ್ ಈ ನಮ್ಮ ಅದಾನಿ ಎಂಟರ್ಪ್ರೈಸಸ್ ನ ಒಂದು 1 ವೀಕ್ ಟೈಮ್ ಫ್ರೇಮ್ ನ ಅನಾಲಿಸಿಸ್ ಅಂತ ನೋಡಬಹುದು ಸ್ನೇಹಿತರೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಅದಾನಿ ಗ್ರೂಪ್ ನ ಒಂದು ಅನಾಲಿಸಿಸ್ ನ ಮಾಡೋಣ. ಓಕೆ, ನೆಕ್ಸ್ಟ್ ಬಂದು ಅದಾನಿ ಪೋರ್ಟ್ಸ್ ಸ್ಪೆಷಲ್ ಅಥವಾ ಇದು ಸಹ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ತಗೊಂಡಿದ್ದೀನಿ. ಸೊ ಇದ್ರಲ್ಲಿ ಸಹ ನೀವು ನೋಡಬಹುದು ಸ್ಟಾಕ್ ಆಲ್ಮೋಸ್ಟ್ ಒಂದು ಫಾಲ್ ನ ಅಷ್ಟು ದೊಡ್ಡ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಕಂಪೇರ್ ಮಾಡಿದ್ರೆ ದೊಡ್ಡ ಫಾಲ್ ಇಲ್ಲ ಅಂತ ಹೇಳಿದ್ರು. ಪ್ರೈಸ್ ವೈಸ್ ಸ್ವಲ್ಪ ಆಬ್ವಿಯಸ್ ಇದ್ದೇ ಇರುತ್ತೆ ಪರ್ಸೆಂಟೇಜ್ ವೈಸ್. ಸೊ ರಿಕವರ್ ಆದ್ರೂ ಸಹ ಒಂದು ಸ್ಲೋ ಅಂಡ್ ಸ್ಟಡಿ ಆಗಿ ಒಂದು ಅದರೊಂದು ವ್ಯಾಲಿಡ್ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ಸ್ ಒಂದು ಅದಾನಿ ಪೋರ್ಟ್ ಸ್ಪೆಷಲ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಒಂದೇ ಸಮಸ್ಯೆ ಏನಂದ್ರೆ ಈ ಒಂದು ಸ್ವಿಂಗ್ಸ್ ಏನಿದೆ ಆ ಒಂದು ಸ್ವಿಂಗ್ಸ್ ಕ್ರಾಸ್ ಆಗೋ ಗಂಟ ಅಥವಾ 800 ಕ್ರಾಸ್ ಆಗೋ ಗಂಟ ಈ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಕಂಟಿನ್ಯೂ ಆಗೋದು ಡೌಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ, ಬಿಕಾಸ್ ಎಲೆಕ್ಷನ್ ಡೇಸ್ ಬರ್ತಾ ಬರ್ತಾ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಅದಾನಿ ಪೋರ್ಟ್ಸ್ ಆದ್ಮೇಲೆ ನೆಕ್ಸ್ಟ್ ಒಂದು ಸ್ಟಾಕ್ ಬಂದು ಅದಾನಿ ಪವರ್ ಲಿಮಿಟೆಡ್ ಒಂದು ಸ್ಟಾಕ್ ಸಹ ತಗೊಂಡಿದ್ದೀನಿ. ಇದು ನೀವು ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಅದಾನಿ ಪೋರ್ಟ್ಸ್ಗೂ ಸಿಮಿಲರ್ ಒಂದು ಪ್ಯಾಟರ್ನ್ ಇದೆ ಅಂತ ಹೇಳ್ಬೋದು. ಈ ಒಂದು ಹೈಯರ್ ಫಾರ್ಮೇಶನ್ಸ್ ಆಗ್ತಿದೆ. ಬಟ್ ಒಂದೇ ಸಮಸ್ಯೆ ಏನಂತ ಹೇಳಿದ್ರೆ ಈ ಒಂದು ಸ್ವಿಂಗ್ಸ್ ಬ್ರೇಕ್ ಆಗಕ್ಕೆ ತುಂಬಾ ಟೈಮ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಮುಂದಿನ ದಿವಸಗಳಲ್ಲಿ ಇದು ಬ್ರೇಕ್ ಆಗತ್ತಾ, ಅದ್ರ ಬೇಸಿಸ್ ಮೇಲೆ ಈ ಒಂದು ಸೆಂಟ್ರಲ್ ಎಲೆಕ್ಷನ್ ಯಾವ ರೀತಿ ಒಂದು ಏನಂದ್ರೆ ಔಟ್ಕಮ್ ಅಥವಾ ಒಂದು ಪ್ರೀ ಪೋಲ್ ಅಂತ ಕರೀತಾರಲ್ಲ ಆ ರೀತಿ ಒಂದು ಇನ್ಫಾರ್ಮೇಶನ್ ಹೆಂಗ್ ಬರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಈ ಸ್ಟಾಕ್ ಅಪ್ ಸೈಡ್ ಬ್ರೇಕ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಅದಾನಿ ಪೋರ್ಟ್ಸ್ ಆಯ್ತು, ಅದಾನಿ ಪವರ್ ಆಯ್ತು, ಅದಾನಿ ಗ್ರೀನ್ ಸಹ ನೋಡ್ಬೋದು. ಅದಾನಿ ಗ್ರೀನ್ ಕೇಳಿದ್ರೆ ಕಂಪ್ಲೀಟ್ ಒಂದು ಅಂತಂದ್ರೆ ಒಂದು 20 ಕ್ಯಾಂಡಲ್ ಅಂತ ಅನ್ಕೊಂತೀನಿ, 20 ವಾರದಿಂದ ಒಂದು ಸೈಡ್ ವೇಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಹೈ ಬ್ರೇಕ್ ಆಗಿದ್ರು ನೋಡ್ಬೋದು ಟ್ರಾಪ್ ಆಗಿದೆ. ಸೊ
ಬೈಯರ್ಸ್ ಟ್ರಾಪ್ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳೋದು ಯಾವುದೋ ಒಂದು ಸ್ಟಾಕ್ ಅಲ್ಲಿ ನೀವು ಬ್ರೇಕ್ಔಟ್ಗೆ ಟ್ರೇಡ್ ಮಾಡಬಹುದು, ಬಿಕಾಸ್ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಬ್ರೇಕ್ಔಟ್ ಆದ್ರೂ ಸಹ ಒಂದು ರೇಂಜ್ ಬಂಡಲ್ ಸಿಗಾಕೊಂಡಿದೆ ಅಂತ ಹೇಳ್ಬೋದು. ಇದು ಸಹ 980 ಬ್ರೇಕ್ ಆಗಿ ಸಸ್ಟೈನ್ ಆಗಿ ರೀಟೆಸ್ಟ್ ಆಗೋ ಗಂಟ ಇದು ಸಹ ಅಪ್ ಟ್ರೆಂಡ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಇದು ಅದಾನಿ ಗ್ರೀನ್ ಒಂದು ಸ್ಟೋರಿ. ನೆಕ್ಸ್ಟ್ ಅದಾನಿ ವಿಲ್ಮರ್ ಅಲ್ಲಿ ಐ ಥಿಂಕ್ ಅವ್ರೇನೋ ಒಂದು ಕಂಪ್ಲೀಟ್ ಶೇರ್ ಹೋಲ್ಡಿಂಗ್ ನ ಸೆಲ್ ಮಾಡ್ತಾರೆ ಅಂತ ಸಹ ಏನೋ ಒಂದು ನ್ಯೂಸ್ ನೋಡಿದ್ದೆ ಲಾಸ್ಟ್ ವೀಕ್. ನಾನು ಕಂಪ್ಲೀಟ್ ಓದಿಲ್ಲ, ಬಟ್ ಅದಾದ್ಮೇಲೆ ಅದಾನಿ ಒಂದು ಗ್ರೂಪ್ ಸಹ ಒಂದು ಐ ಮೀನ್ ವಾಪಸ್ ಒಂದು ನ್ಯೂಸ್ ಕೊಟ್ಟಿದ್ದಾರೆ, ಆ ರೀತಿ ಯಾವುದು ಮಾಡ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಚಾರ್ಟ್ ಬೇಸಿಸ್ ಮೇಲೆ ನೋಡ್ರೆ ಒಳ್ಳೆ ಒಂದು ಅಂದ್ರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಬಟ್ ಒಂದೇ ಸಮಸ್ಯೆ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಶನ್ಸ್ ಅಷ್ಟು ಒಂದು ನೀಟಾಗಿ ಫಾರ್ಮೇಶನ್ಸ್ ಆಗ್ತಿಲ್ಲ ಅಂತ ಹೇಳ್ಬೋದು. ಈ ಒಂದು ಕ್ಯಾಂಡಲ್ ನೀವು ನೋಡ್ಬೋದು ಎಷ್ಟು ನೀಟಾಗಿ ಒಂದು ರಿಜೆಕ್ಷನ್ ಬಂದಿದೆ ಹೈ ಲೆವೆಲ್ ಅಂತ ನೋಡ್ಬೋದು. ಅಥವಾ ಒಂದು 500 ಪ್ರೈಸ್ ಇಂದ ಒಂದು ಹೈ ರಿಜೆಕ್ಷನ್ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಸಹ ನೀವು ನೋಡ್ಬೋದು ಎಲೆಕ್ಷನ್ ರಿಸಲ್ಟ್ಸ್ ಹಂಗಿಂಗ್ ಆಗಬಹುದು ಅಂತ ಏನಾದ್ರು ಪ್ರೀ ಪೋಲ್ ನಂಗೆ ಗೊತ್ತಾಯ್ತು ಅಂದ್ರೆ ಪ್ರಾಬಬ್ಲಿ ಇದು ಬ್ರೇಕ್ ಡೌನ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಇದು ಅದಾನಿ ವೆಲ್ಮಾರ್ನ ಒಂದು ಇನ್ಫಾರ್ಮೇಶನ್. ನೆಕ್ಸ್ಟ್ ಬಂದು ಅದಾನಿ ಟ್ರಾನ್ಸ್ಮಿಷನ್, ಇದು ಸಹ ಒಂದು ಸ್ಟ್ರಾಂಗ್ ಸಪೋರ್ಟ್ ನ ಒಂದು ಬ್ರೇಕ್ ಆಗಿ ರೀಟೆಸ್ಟ್ ಸಹ ಆಗಿ ಸ್ವಲ್ಪ ನಾನು ಇಲ್ಲೇನೋ ಒಂದು ಬಾಕ್ಸ್ ಒಂದು ಮಾರ್ಕ್ ಮಾಡಿದ್ರೆ ಆ ಬಾಕ್ಸ್ ಏನಕ್ಕೆ ಕೆಳಗಡೆ ಬಿತ್ತು ಅಂದ್ರೆ ಇದು ಸಹ ಒಂದು ಫ್ರೀ ಫಾಲ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ಬೋದು. ಇದು ಅದಾನಿ ಟ್ರಾನ್ಸ್ಮಿಷನ್ ಒಂದು ಸ್ಟಾಕ್. ಓಕೆ, ನೆಕ್ಸ್ಟ್ ಬಂದು ಓಕೆ ಅದಾನಿ ಟ್ರಾನ್ಸ್ಮಿಷನ್ ಆಯ್ತು. ಈಗ ನೆಕ್ಸ್ಟ್ ಅದಾನಿ ಟೋಟಲ್ ಗ್ಯಾಸ್ ನ ಒಂದು ಸ್ಟೋರಿ ನೋಡೋ ಸ್ನೇಹಿತರೆ. ಇದು ಅಷ್ಟು ದೊಡ್ಡ ಫಾಲ್ ಆದ್ರೂ ಯಾವುದೇ ರೀತಿ ಒಂದು ರಿಕವರ್ ಆಗುವಂತ ಒಂದು ಚಾರ್ಟ್ ಪ್ಯಾಟರ್ನ್ ಈ ಒಂದು ಸ್ಟಾಕ್ ಅಲ್ಲಿ ಸಿಕ್ಲಿಲ್ಲ ಅಂತಾನೆ ಹೇಳ್ಬೋದು. ಸ್ಟ್ರಾಂಗ್ ಸಪೋರ್ಟ್ ನ ಇದು ಸಹ ಬ್ರೇಕ್ಔಟ್ ಆಗಿ ಅದು ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಸಹ ಆಗಿ ಮತ್ತೆ ಒಂದು ಕೆರಡೆ ಒಂದು ಟ್ರೆಂಡ್ ಫಾರ್ಮೇಶನ್ಸ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಅಂತ ಹೇಳ್ಬೋದು. ಇದು ಸಹ ಹತ್ರ ಒಂದು 400 ಲೆವೆಲ್ಗೆ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದು ಅದಾನಿ ಟೋಟಲ್ ಗ್ಯಾಸ್ ನ ಒಂದು ಸ್ಟೋರಿ. ಓಕೆ, ನೆಕ್ಸ್ಟ್ ಬಂದು ಕೆಲವೊಂದು ಅಕ್ವೈರ್ ಮಾಡ್ಕೊಂಡಿರುವಂತ ಒಂದು ಸ್ಟಾಕ್ ನ ಅನಾಲಿಸಿಸ್ ನೋಡೋಣ. ಇದು ಒಂದು ಯಾರು ಅಕ್ವೈರ್ ಮಾಡ್ಕೊಂಡಿರೋ ಅಂದ್ರೆ ಗ್ರೂಪ್ ಆ ಒಂದು ಸ್ಟಾಕ್ ನ ಒಂದು ಅನಾಲಿಸಿಸ್. ಸೊ ACC ಲಿಮಿಟೆಡ್ ನ ಒಂದು ಗ್ರೂಪ್ ಸಹ ನಾವು ನೋಡ್ತಾ ಇದೀರಿ. ಇದರಲ್ಲಿ ನೀವು ನೋಡ್ಬೋದು ಒಳ್ಳೆ ಒಂದು ಫಾಲ್ ಬಿದ್ರು ಸಹ ನೋಡ್ಬೋದು, ಒಳ್ಳೆ ಫಾರ್ಮೇಶನ್ಸ್ ಇದೆ ಅಂತ ಹೇಳೋದು. ಬಟ್ ನನ್ಗೆ ಒಂದು ಖುಷಿ ಏನಂತಂದ್ರೆ ಈ ಒಂದು ಸ್ಟಾಕ್ ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ರೀಟೆಸ್ಟ್ ಆಗಿ ಈ ಒಂದು 2150 ಬ್ರೇಕ್ಔಟ್ ಆಗಿದೆ, ಒಳ್ಳೆ ಒಂದು ಪ್ರೈಸ್ ಅಂತ ಹೇಳ್ಬೋದು. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ಬ್ರೇಕ್ಔಟ್ ಆಗಿ ಮತ್ತೆ ದೊಡ್ಡ ಒಂದು ಬೇರಿಶ್ ನ ಒಂದು ಫಾರ್ಮೇಶನ್ಸ್ ಆಗಿ ಆ ಬೇರಿಶ್ ನ ಪ್ಯಾಟರ್ನ್ ಸಹ ಈ ಒಂದು ವೀಕಲ್ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಟೈಮ್ ಸಹ ನೋಡ್ಬೋದು ಯಾವ ಟೈಮ್ ತಗೊಂಡಿದ್ದೀನಿ ಅಂತ. ಈ ಟೈಮಲ್ಲಿ ಸಹ ಬ್ರೇಕ್ಔಟ್ ಆಗಿರೋದ್ರಿಂದ ಇದೇನಾದ್ರೂ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಟ್ರೆಂಡ್ ಲೈನ್ ಗಂಟ ಬಂದು ಸ್ವಲ್ಪ ಏನಾದ್ರು ಆಗಿ ಮತ್ತೆ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಅದಾದ್ರ 1900 ಅಲ್ಲಿ ಒಂದು ಒಳ್ಳೆ ಒಂದು ಬೈಯಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇದು ಐ ಮೀನ್ ACC ಲಿಮಿಟೆಡ್ ನ ಒಂದು ಸ್ಟಾಕ್. ಓಕೆ, ಸೊ ನೆಕ್ಸ್ಟ್ ಇದೇ ರೀತಿ ಬಂತು ಅಂತ ಹೇಳಿದ್ರೆ ಅಂಬುಜಾ ಸಿಮೆಂಟ್ ನ ಒಂದು ಸ್ಟಾಕ್ ನೋಡ್ತಾ ಇದ್ದೀನಿ. ಇದು ಟ್ರೆಂಡ್ ಲೈನ್ ನನಗೆ ಅಷ್ಟೊಂದು ಕಂಫರ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ನೀನು ನೋಡ್ಬೋದು ಒಳ್ಳೆ ಒಂದು ಫಾರ್ಮೇಶನ್ಸ್ ಅಪ್ ಟ್ರೆಂಡ್ ಕೊಟ್ಟರು ಏನೋ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಪಾಸ್ಟ್ 2 ವೀಕ್ಸ್ ಸ್ವಲ್ಪ ನೆಗೆಟಿವ್ ಫಾರ್ಮೇಶನ್ಸ್ ಆಗಿದೆ ಅಂತ ಹೇಳ್ಬೋದು. ಇದು ಹತ್ತತ್ರ ಒಂದು ಈ ಲೆವೆಲ್ ಅಥವಾ ಈ ಒಂದು ಹತ್ತತ್ರ ಒಂದು 480 ಲೆವೆಲ್ ಕ್ರಾಸ್ ಆಯ್ತು ಅಂದ್ರೆ ಸ್ವಲ್ಪ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದ್ರ ಜೊತೆಗೆ NDTV ಒಂದು ಅನಾಲಿಸಿಸ್ ಸಹ ನೋಡ್ಬಿಡ್ತೀನಿ. ಸೊ ನ್ಯೂ ಡೆಲ್ಲಿ ಟೆಲಿವಿಷನ್ ಲಿಮಿಟೆಡ್ ಅಂತ ಏನ್ ಕರೀತಾರೆ ಆ ಒಂದು ಐ ಮೀನ್ ಕಂಪನಿ ಒಂದು ಸ್ಟಾಕ್ ಸಹ ನೋಡ್ಬಿಟ್ರೆ ಇದು ಕಂಪ್ಲೀಟ್ ಒಂದು ವೀಕ್ನೆಸ್ ಕಡೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಒಂದು ಒಳ್ಳೆ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು May-June ಮಂತ್ ಅಲ್ಲಿ ಒಂದು ಒಳ್ಳೆ ಫಾರ್ಮೇಶನ್ಸ್ ಕೊಟ್ಟಿದ್ರು, ಅದ್ರ ಮೇಲೆ ಸಸ್ಟೈನ್ ಆಗಿಲ್ಲ. ಅದ್ರ ಕೆಳಗಡೆ ಬರ್ತಿರೋದ್ರಿಂದ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಅಥವಾ 180 ಅಥವಾ 200 ಈ ಲೆವೆಲ್ ಬ್ರೇಕ್ಔಟ್ ಆಯ್ತು, ಬ್ರೇಕ್ ಡೌನ್ ಆಯ್ತು ಅಂದ್ರೆ ಕಂಪ್ಲೀಟ್ ಕೆಳಗಡೆ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಅನಾಲಿಸಿಸ್ ಮಾಡಿದಿರಿ ಸ್ನೇಹಿತರೆ. ಸೊ ಕಂಪ್ಲೀಟ್ ಒಂದು ಚಾರ್ಟ್ ಏನ್ ಹೇಳ್ತಿದೆ ಅದನ್ನಷ್ಟೇ ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದು ನಾವ್ ಹೇಳಿರೋ ತರ ಆಗಬಹುದು, ಆಗದಿರೋ ಸಹ ಇರಬಹುದು. ಬಟ್ ಪ್ಯೂರ್ಲಿ ಡಿಪೆಂಡಿಂಗ್ ಆನ್ ಈ ಒಂದು ಗ್ರೂಪ್ ಅಲ್ಲಿ ಇರುವಂತಹ ಕೆಲವೊಂದು ನ್ಯೂಸ್ಗಳು, ನೆಗೆಟಿವ್ ನ್ಯೂಸ್ಗಳು ಏನ್ ಬರ್ತಿದೆ, ಜೊತೆಗೆ ಹಿಡನ್ ಬರ್ಗ್ ನ ಒಂದು ನ್ಯೂಸ್ ಏನಿದೆ, ಒಂದು ಸುಪ್ರೀಂ ಕೋರ್ಟ್ ಸಹ ಏನೋ ಒಂದು ನ್ಯೂಸ್ ಸಹ ಕೊಟ್ಟಿದ್ದಾರೆ ಅಂತ ಓದ್ತಿದ್ದೆ. ಸೊ ಅದ್ರ ಜೊತೆಗೆ ಸೆಂಟ್ರಲ್ ಎಲೆಕ್ಷನ್ ಎಲ್ಲ ಒಂದು ಫ್ಯಾಕ್ಟರ್ಗಳನ್ನ ನೋಡ್ಕೊಂಡು ಎಲ್ಲ ಇವ್ರಿಗೇನಾದ್ರು ಫೇವರ್ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಗ್ರೂಪ್ ನ ಅಥವಾ ಈ ಒಂದು ಸ್ಟಾಕ್ ನ ಎಲ್ಲಾ ಗ್ರೂಪ್ ಸ್ಟಾಕ್ಗಳು ಸಹ ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಬರಬಹುದು. ಇನ್ ಕೇಸ್ ಎಲ್ಲ ಎಗೇನ್ಸ್ಟ್ ಆಯ್ತು ಅಂತ ಹೇಳಿದ್ರೆ ಫ್ರೀ ಫಾಲ್ ಎಕ್ಸ್ಪೆಕ್ಟೆಡ್ ಅಕ್ರಾಸ್ ದಿ ಗ್ರೂಪ್ಸ್ ಅಂತಾನೆ ಹೇಳ್ಬೋದು. ಬಟ್ ಈ ಕೆಲವೊಂದು ಅಕ್ವೈರ್ ಆಗಿರುವಂತಹ ಕಂಪನಿಗಳಲ್ಲಿ ಸ್ವಲ್ಪ ಒಂದು ಫೌಂಡೇಶನ್ ಅಥವಾ ಒಂದು ಫಂಡಮೆಂಟಲ್ಸ್ ಹಿಂದಿನ ಒಂದು ಕಂಪನಿಯ ಒಂದು ಓನರ್ ಇಂದ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಇರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಕ್ವೈರ್ ಆಗಿರುವಂತಹ ಕಂಪನಿಗಳಿಗೆ. ಅದ್ಬಿಟ್ಟು ಅದಾನಿ ಗ್ರೂಪ್ಸ್ ನ ಒಂದು ಕೋರ್ ಕಂಪನಿಗಳ ಏನಿದೆ ಒಂದು ಫಾರ್ಮೇಶನ್ಸ್ ಆಗಿರುವಂತಹ ಕಂಪನಿಗಳು ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಈ ಅಷ್ಟು ನ್ಯೂಸ್ಗಳು ನೆಗೆಟಿವ್ ಕಂಪ್ಲೀಟ್ ಆದ್ರೆ. ಓಕೆ, ಸೊ ಇದು ಜಸ್ಟ್ ಒಂದು ಹೈ ಲೆವೆಲ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಇದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಇನ್ ಡೆಪ್ತ್ ಕಲಿಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ನಂಬರ್ 9620275275 ವಾಟ್ಸ್ಆಪ್ ಮಾಡಬಹುದು. ಸೊ ಫಸ್ಟ್ ಐ ಮೀನ್ ಫೈನಲ್ ಕಾಲ್ ಆನ್ ಆಪ್ಷನ್ಸ್ ಗೀತಾ ಕೋರ್ಸ್ ಸ್ನೇಹಿತರೆ. ಸೊ ಇವತ್ತು
ಸಂಜೆ ಅಥವಾ ಮಿಡ್ ನೈಟ್ ಅಥವಾ 15th ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಲಾಂಚ್ ಆಗಿದೆ, ಆಲ್ಮೋಸ್ಟ್ ಲಾಂಚ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಲಾಂಚ್ ಆಗಿರುವಂತ ಕೋರ್ಸ್ಗೆ ಫಸ್ಟ್ 10 ಸಬ್ಸ್ಕ್ರೈಬರ್ಸ್ಗೆ ಏನೇನು ಬೆನಿಫಿಟ್ ಅಂತ ನಾವು ಅಷ್ಟು ಹೇಳಿದ್ಮೇಲೆ ಆಲ್ಮೋಸ್ಟ್ 8 ಜನ ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತೊಬ್ರು ಇವತ್ತು ಬೆಳಿಗ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ 9 ಎನ್ರೋಲ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದು ಕೋರ್ಸ್ ಅಥವಾ ಒಂದು ಎನ್ರೋಲ್ಮೆಂಟ್ ಒಂದು ಈ ಒಂದು ಡಿಸ್ಕೌಂಟ್ 10 ಲರ್ನರ್ಸ್ಗೆ ಇದೆ, ಅದು ಜಸ್ಟ್ 4000 ಅಲ್ಲಿ. ಇದು ಮುಗಿದ್ಮೇಲೆ ನಾಳೆಯಿಂದ ಈ ಒಂದು ಕೋರ್ಸ್ ಕಂಪ್ಲೀಟು ನಿಮಗೆ 8,000 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ವಾಟ್ಸಪ್ ಅಥವಾ ಒಂದು ಝೂಮ್ ಮೀಟಿಂಗ್ ಅಥವಾ ಜಿಯೋ ಮೀಟ್ ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಏನಾದ್ರು ಜಾಯ್ನ್ ಆಗಬೇಕು ನೆಕ್ಸ್ಟ್ 6 ಮಂತ್ಸ್ ಫ್ರೀ ಆಗಿ ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡೋ ಪರ್ಪಸ್ಗೋಸ್ಕರ ಅಂತ ಹೇಳಿದ್ರೆ ಅಡಿಷನಲ್ 2,000 ಪೇ ಮಾಡಿ ಟೋಟಲ್ 10,000 ಎನ್ರೋಲ್ಮೆಂಟ್ ಆಗ್ಬೋದು. ಇಲ್ಲ ನಾನು ನನ್ನ ಒಂದು ಸೆಲ್ಫ್ ಇದ್ರಲ್ಲೇ ನಾನು ಕಲಿತೀನಿ ಅಂತ ಹೇಳಿದ್ರೆ ಜಸ್ಟ್ 8,000 ರೂಪೀಸ್ ಕೊಟ್ಟು ನೀವು ಕಲಿಬಹುದು. ಅದು ಒಂದು ಕಂಪ್ಲೀಟ್ ಕೋರ್ಸ್ ಒಂದು ಇನ್ಫಾರ್ಮೇಶನ್. ಸೊ ಇನ್ನು ಒಂದು ಅಥವಾ ಟೋಟಲ್ 2 ಸೀಟ್ ಪೆಂಡಿಂಗ್ ಇದೆ. ಸೊ ಒಬ್ರು ಇನ್ಫಾರ್ಮೇಶನ್ ನೋಡಿ ಕಲೆಕ್ಟ್ ಮಾಡಿದರೆ ಅವರೇನೋ ಎನ್ರೋಲ್ಮೆಂಟ್ ಆದ್ರೆ ಇನ್ನೂ ಒಂದು ಸೀಟ್ ಪೆಂಡಿಂಗ್ ಇರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಡಿಸಿಷನ್ ಆಗಿ ಎನ್ರೋಲ್ಮೆಂಟ್ ಆಗಿ ನಿಮ್ಮ ಒಂದು ಆಪ್ಷನ್ ಜರ್ನಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಮಾಡ್ಕೊಳ್ಳಿ. ಆಪ್ಷನ್ ಬೈಯರ್ ಅಲ್ಲ, ಆಪ್ಷನ್ ಸೆಲ್ಲರ್ ಅಲ್ಲ, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.